ಸ್ನೇಹಿತರೆ, ಮರಳಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡೋಕೆ ಬಂದಿರುವಂತಹ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ನ ಕೆಲವೊಂದಿಷ್ಟು ಅಪ್ಡೇಟ್ ಗಳನ್ನ ನೋಡ್ಕೊಂಡ್ಬಿಡೋಣ. ಮೊದಲನೇದಾಗಿ ಇವಾಗ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಕೇವಲ 2 ರಿಂದ 3 ನಿಮಿಷದ ಒಳಗಡೆ ನಿಮ್ಗೆ ಏನು ತಲುಪಿಸಬೇಕು ಅಂತಹ ಮಾಹಿತಿಯನ್ನ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸಹಿತ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮೊದಲನೆಯದಾಗಿ ನಿನ್ನೆ ಬಿಗ್ ಬಾಸ್ ನ ಲೋಗೋ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಏನೇನಿತ್ತು ಮತ್ತು ಅದನ್ನ ಯಾವ ರೀತಿಯಾಗಿ ಬಿಲ್ಡ್ ಮಾಡಿದ್ದಾರೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕನ್ನಡ ಅಕ್ಷರಗಳನ್ನ ಅಲ್ಲಿ ಬಳಸಿದ್ದಾರೆ. ಇವಾಗ ಬಿಗ್ ಬಾಸ್ ನ ಲೋಗೋ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ನಿನ್ನೆ ಮೊದಲನೆಯದಾಗಿ ಈ ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು. ಈ ಲೋಗೋದಲ್ಲಿ ಗಡಿಯಾರ ನೋಡಬಹುದು. ಈ ಗಡಿಯಾರದಲ್ಲಿ 12 12 12 ಅಂತ 4 ದಿಕ್ಕಲು ಸಹಿತ ಕನ್ನಡದ ಅಕ್ಷರಗಳನ್ನ ಬಳಸಿ ಲೋಗೋವನ್ನ ಕ್ರಿಯೇಟ್ ಮಾಡಿದ್ದಾರೆ. 12ನೇ ಸೀಸನ್ 12 12 ಅನ್ನೋ ಮೂಲಕ ಕನ್ನಡದ ಅಕ್ಷರಗಳನ್ನ ಬಳಸಿ ಈ ಸಾರ್ತಿಯ ಲೋಗೋವನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಅಲ್ಲದೆ ಕಿಚ್ಚ ಸುದೀಪ್ ಸರ್ ಹೇಳಿರುವ ಮಾತು ಈ ಬಾರಿ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗಬಹುದು. ಇನ್ನು ಎರಡನೆಯದಾಗಿ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಕ್ಯಾಮ್ರಾದ ರೀತಿಯಲ್ಲಿ ನಮಗೆ ಕಣ್ಣು ಕಾಣುತ್ತೆ. ಸ್ನೇಹಿತರೆ, ಪ್ರತಿ ಸೀಸನ್ ಅಂತ ಈ ಸೀಸನ್ ಅಲ್ಲೂ ಸಹಿತ ಬಿಗ್ ಬಾಸ್ ನ ಕಣ್ಣನ್ನ ರಚಿಸುವ ಮೂಲಕ ಲೋಗೋವನ್ನ ಬಿಡುಗಡೆ ಮಾಡಿದ್ದಾರೆ. ಬಿಗ್ ಬಾಸ್ ನ ಕಣ್ಣಲ್ಲಿ ಕ್ಯಾಮ್ರಾವನ್ನ ಅಳವಡಿಸಿರುವ ರೀತಿಯಲ್ಲಿ ಬಿಗ್ ಬಾಸ್ ಎಲ್ಲವನ್ನ ನೋಡ್ತಾನೆ ಇದರ ಮೂಲಕ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ನೀವು ಆ ಲೋಗೋದಲ್ಲಿ ಇಲ್ಲಿ ನೋಡಬಹುದು 12 ಎಂಬ ಶಬ್ದವನ್ನ ಬಳಸಿ ಲೋಗೋವನ್ನ ಕ್ರಿಯೇಟ್ ಮಾಡಿದ್ದಾರೆ ಹೊರಗಡೆನೂ ಸಹಿತ. ಈ ಬಾರಿ ಕಿಚ್ಚ ಸುದೀಪ್ ಸರ್ ಏನೇನ್ ಕಂಡೀಷನ್ ಹಾಕಿದ್ರಲ್ಲ, ಆ ಕಂಡೀಷನ್ ಗಳ ಮೂಲಕ ಬಿಗ್ ಬಾಸ್ ಏನಾದ್ರೂ ಈ ಸರ್ತಿ ನಡೀತು ಅಂತಂದ್ರೆ ಟಾಪ್ ಲೆವೆಲ್ ಅಲ್ಲಿ ಹೋಗುತ್ತೆ ಅಂತ ಅನ್ಕೋಬಹುದು. ಹೋದ ಬಾರಿ ನೀವು ನೋಡಿರಬಹುದು TRP ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಬಿಗ್ ಬಾಸ್ ಬಂದಿತ್ತು ನಮ್ಮ ಕನ್ನಡ ಬಿಗ್ ಬಾಸ್ ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಯ್ತು, ಇನ್ನೊಂದು ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗಲಿಲ್ಲ. ಆದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಅನ್ನ ಎಲ್ಲರಿಗೂ ಸಹಿತ ಇಷ್ಟ ಆಗೋ ರೀತಿಯಲ್ಲಿ ಮಾಡಬಹುದು ಅನ್ಕೊಂತೀನಿ. ಬಿಗ್ ಬಾಸ್ ಲೋಗೋವನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವುದಲ್ಲದೆ ದಾವಣಗೆರೆ, ಬೆಂಗಳೂರು ದಕ್ಷಿಣ, ಮೈಸೂರು, ಹಾಸನ್ನು ಇನ್ನೂ ಅನೇಕ ಕಡೆಗಳಲ್ಲಿ ಲೋಕಲ್ ಪ್ರೆಸ್ ಚಾನೆಲ್ ಗಳ ಮೂಲಕ ಬಿಗ್ ಬಾಸ್ 12ರ ಲೋಗೋವನ್ನ ಅವರ ಕೈಯಿಂದಲೂ ಸಹಿತ ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ ನಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ. ಸ್ನೇಹಿತರೆ, ಇನ್ನು ಮುಂದೆ ನಿಮ್ಗೆ ಏನು ತಲುಪಿಸಬೇಕು ಅಂತಹ ಮಾಹಿತಿಗಳನ್ನ ಏನಾದ್ರೂ ನೀವು ನೋಡಬೇಕು ಅನ್ಕೊಂಡಿದ್ರೆ, ಇಲ್ಲ ಸಲ್ಲದ ಮಾಹಿತಿಗಳನ್ನ ಏನಾದ್ರೂ ಕೇಳಬಾರ್ದು ಅನ್ಕೊಂಡಿದ್ರೆ, ನಿಮಗೆ ಏನು ಮಾಹಿತಿ ಬರುತ್ತೆ ಅದನ್ನ ನೇರವಾಗಿ ತಲುಪಿಸ್ತೀನಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋವರೆಗೂ ನನ್ನ ಈ ಶಿವಂ ರೆಕಾರ್ಡಿಂಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.